ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಒಂದು ಬ್ಯಾಡ್ ನ್ಯೂಸ್ ಎರಡನ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಗುಡ್ ನ್ಯೂಸ್ ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಈ ಸ್ಟವ್ನ ತೆಗೆದು ಹೊಸ ಸ್ಟವ್ನ ಕೊಡ್ತಾ ಇದ್ದಾರೆ. ಅದು ಬ್ಲ್ಯಾಕ್ ಕಲರ್ ಇದೆ. ಈ ವೈಟ್ ಕಲರ್ ಕ್ಲೀನ್ ಮಾಡೋದ ಅವಶ್ಯಕತೆ ಇಲ್ಲ, ಗಲೀಜಾಗ್ತಾ ಇದೆ ಮತ್ತೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇತ್ತು ನನಗೆ. ಸೊ ಅದು ಕಂಪ್ಲೀಟ್ ಆಗಿ ಈಗ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜೊತೆಗೆ ಬ್ಯಾಡ್ ನ್ಯೂಸ್ ಏನಂತ ಹೇಳಿದ್ರೆ, ಇಷ್ಟು ವರ್ಷಗಳಿಂದ ನಾನು ಇದನ್ನ ಯೂಸ್ ಮಾಡಿದ್ದೀನಲ್ವಾ, ತುಂಬಾ ಬೇಜಾರಾಗ್ತಾ ಇದೆ. ಆಕ್ಚುಲಿ ಕಾರಣ ಏನಪ್ಪಾ ಇದನ್ನ ರೀಪ್ಲೇಸ್ ಮಾಡೋದಕ್ಕೆ ಅಂತ ಹೇಳಿದ್ರೆ, ಈ ಮೇಲ್ಗಡೆ ಇದು ಓವನು ಮತ್ತೆ ಸ್ಟವ್ ಎರಡೂ ಒಂದರಲ್ಲೇ ಕೊಡ್ತಾರೆ. ಅಮೆರಿಕಾದಲ್ಲಿ ನೀವು ಏನಾದರೂ ಬಾಡಿಗೆ ಮನೆಯಲ್ಲಿದ್ದರೆ ನಿಮಗೆ ಫ್ರಿಜ್ಜು, ಡಿಶ್ ವಾಷರು ಮತ್ತೆ ಓವನು ಮೂರೂ ಕೊಡ್ತಾರೆ. ಓವನ್ ಮತ್ತೆ ಸ್ಟವ್ ಎರಡೂ ಇರುತ್ತೆ. ಸ್ಟವ್ ಬಂದು ನಾವು ಕುಕ್ಕಿಂಗ್ ಮಾಡ್ಕೋಬಹುದು. ರೇಂಜ್ ಬಂದು ಬೇಕಿಂಗ್, ಲೈಕ್ ಬೇಕ್ ಮಾಡ್ಕೊಳ್ಳೋದಕ್ಕೆ, ಕೇಕ್ ಮಾಡ್ಕೊಳ್ಳೋದಕ್ಕೆ ಮತ್ತೆ ಪಿಜ್ಜಾ ಮಾಡ್ಕೊಳ್ಳೋದಕ್ಕೆ ಆ ರೀತಿ ಉಪಯೋಗ ಆಗುತ್ತೆ. ನಾನು ತಂದೂರಿ ಚಿಕನ್ ಅವೆಲ್ಲ ಇದರಲ್ಲೇ ಮಾಡೋದು. ಸೊ ಇದು ಏನಾಗಿದೆ ಅಂತ ಹೇಳಿದ್ರೆ, ಈಗ ಇಗ್ನೈಟರು ವರ್ಕ್ ಆಗ್ತಾ ಇಲ್ಲ ಇದರಲ್ಲಿ. ಈ ಸ್ಟವ್, ಈ ಅಮಾನ ಸ್ಟವ್ ಏನಿದೆ ಇದನ್ನ ಅವರು ಪಾರ್ಟ್ಸ್ಗಳನ್ನ ರೀಪ್ಲೇಸ್ ಮಾಡೋದಕ್ಕೆ ಆಗ್ತಾ ಇಲ್ಲ. ರೀಪ್ಲೇಸ್ ಮಾಡೋದಕ್ಕೆ ಕಾಸ್ಟ್ ತುಂಬ ಜಾಸ್ತಿ ಆಗ್ತಾ ಇದೆ. ಲೈಕ್ 5,000, 10,000, 15,000 ಪಾರ್ಟ್ಸ್ ಆ ಥರ ಇದೆ. ಇಗ್ನೈಟರ್ನ ತಂದು ಹಾಕಿದ್ರು, ಅದು ವರ್ಕ್ ಆಗ್ತಾ ಇಲ್ಲ. ಮತ್ತೆ ಟೆಂಪರೇಚರ್ ಸೆನ್ಸರ್ ತಂದು ಹಾಕಿದ್ರು, ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ಸೊ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಈಗ ಅವರು ಈ F3 ಅನ್ನೋ ಒಂದು ಎರರ್ ಬರ್ತಾ ಇದೆ ಈ ಅಮಾನ ಸ್ಟವ್ ಅಲ್ಲಿ. F3 ಎರರ್ ಬಂದ್ರೆ ಇಗ್ನೈಟರ್ ಚೇಂಜ್ ಮಾಡಿ ಮತ್ತೆ ಟೆಂಪರೇಚರ್ ಸೆನ್ಸರ್ ಚೇಂಜ್ ಮಾಡಿ ಎರಡೂ ವರ್ಕ್ ಆಗಿಲ್ಲ ಅಂತ ಹೇಳಿದ್ರೆ ಇನ್ನು ಬೇರೆ ಆಪ್ಷನ್ ಇಲ್ಲ. ಇದು ಗುಜ್ರಿ ಅಥವಾ ಟ್ರಾಶ್ ಕ್ಯಾನ್ಗೆ ಹೋಗುತ್ತೆ, ಹೊಸ ಸ್ಟವ್ ನಮ್ಮ ಮನೆಗೆ ಬರುತ್ತೆ. ಅದೇ ರೀತಿ ನನಗೆ ಡಿಶ್ ವಾಷರ್ ಕೂಡ ಪ್ರಾಬ್ಲಮ್ ಆಗಿದೆ. ಡಿಶ್ ವಾಷರ್ ಪಾತ್ರೆ ತೊಳೆಯೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ, ಅದು ವರ್ಕ್ ಆಗ್ತಾನೆ ಇಲ್ಲ. ಸೊ ಅದನ್ನು ಕೂಡ ಅವರು ರೀಪ್ಲೇಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈಗ ನಾನು ಇದನ್ನ ನಾರ್ಮಲ್ ಆಗಿ ಯಾವ ರೀತಿ ಕ್ಲೀನ್ ಮಾಡ್ತಾ ಇದ್ದೆ, ಯಾವ ರೀತಿ ಓಪನ್ ಮಾಡೋದು, ಈಸಿ ಮೆಥಡ್ ನಾನು ನಿಮಗೆ ತೋರಿಸ್ತೀನಿ. ತುಂಬ ಜನಕ್ಕೆ ಗೊತ್ತಿಲ್ಲ, ಯಾರು ಟ್ರೈ ಮಾಡಲ್ಲ. ನಾನು ಇದು ಗ್ಲಾಸು ಓಪನ್ ಮಾಡೋದು ಹೇಗೆ ಮತ್ತೆ ಒಳಗಡೆ ಓಪನ್ ಮಾಡೋದು ಹೇಗೆ ಅದನ್ನ ನಾನು ನಿಮಗೆ ತೋರಿಸ್ತೀನಿ. ಇದು ಇಷ್ಟು ವೈಟ್ ಆಗಿ 7 ವರ್ಷದಿಂದ ಉಪಯೋಗಿಸ್ತಾ ಇದ್ದೀನಿ. ಇಷ್ಟು ವೈಟ್ ಆಗಿರೋದಕ್ಕೆ ಕಾರಣ ಈಸಿ ಆಫ್. ಅದು ನನಗೆ ತುಂಬಾ ಈಸಿಯಾಗಿ ಎಲ್ಲ ಕಲೆ ಮತ್ತೆ ಗ್ರೀಸ್ ಎಲ್ಲ ಬಂದ್ಬಿಡುತ್ತೆ. ತೋರಿಸ್ತಿದ್ದೀನಿ ನೋಡಿ. ನಾನು ಇಲ್ಲಿ ಗ್ಲಾಸ್ ಅನ್ನ ಓಪನ್ ಮಾಡಿ ನಾವು ಕ್ಲೀನ್ ಮಾಡ್ಕೊಳ್ಬಹುದು. ಇಲ್ಲಿ 2 ಸ್ಕ್ರೂಗಳಿದೆ. ಆ ಸ್ಕ್ರೂಗಳನ್ನ ಅನ್ಸ್ಕ್ರೂ ಮಾಡಿ ಈ ಗ್ಲಾಸ್ ಅನ್ನ ನಾವು ತೆಗೆದು ವಾಶ್ ಮಾಡ್ಕೊಳ್ಬಹುದು ಈಸಿಯಾಗಿ. ಅದ್ರ ಬದಲು ಬೇಕಿಂಗ್ ಸೋಡಾ ಹಾಕಿ ಅದಾಕಿ ಇದಾಕಿ ಎಲ್ಲ ಕಲಿಸ್ತಾ ಇರ್ತಾರೆ, ಅದೆಲ್ಲ ನಂಗೆ ಇಷ್ಟ ಆಗಲ್ಲ. ನೆಕ್ಸ್ಟ್ ಒಳಗಡೆ ಇದು ಕೂಡ ಅಷ್ಟೇ. ಸೊ ಇದು ಕೂಡ ಅಷ್ಟೇ, ಇಲ್ಲೊಂದು ಕೈ ಹಾಕಿ ಇಲ್ಲೊಂದು ಕೈ ಹಾಕಿ ಈ ತರ ಲಿಫ್ಟ್ ಮಾಡಿ ಈ ತರ ತೆಗೆದುಬಿಟ್ರೆ ಪೂರ್ತಿ ಹೊರಗಡೆ ಬಂದ್ಬಿಡುತ್ತೆ. ಸೊ ಇದನ್ನ ನಾವು ಕ್ಲೀನ್ ಮಾಡ್ಕೊಳ್ಳೋದು. ನಾನು ಆಲ್ರೆಡಿ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಒಂದೇ ಸ್ವಲ್ಪ ಇಲ್ಲಿ ಆಯಿಲ್ ಗ್ರೀಸ್ ಆಗಿದೆ, ಅದನ್ನ ನಾವು ಜಸ್ಟ್ ಈಸಿ ಆಫ್ ಹಾಕಿದ್ರೆ ಒಳಗಡೆ ಕ್ಲೀನ್ ಮಾಡ್ಕೋಬಹುದು. ಇಲ್ಲಿ ಈಗ ನೀವು ನೋಡ್ತಾ ಇದ್ರಲ್ಲ, ಇದು ಟೆಂಪರೇಚರ್ ಸೆನ್ಸರು. ಇದರಿಂದ ಏನಾಗುತ್ತೆ, ಇಲ್ಲಿ ಬೆಂಕಿ ಹತ್ಕೊಂಡು ಮೇಲ್ಗಡೆ ಬಂದು ಪಿಜ್ಜಾ ಮತ್ತೆ ಬರ್ಗರ್ ಎಲ್ಲ ಬೇಕಾಗುತ್ತೆ. ಸೊ ಅದು ಪ್ರಾಬ್ಲಮ್ ಇರೋದ್ರಿಂದ ಅದನ್ನ ಈಗ ತೆಗ್ದಾಕ್ತೀನಿ ಅಂತ ಹೇಳಿದ್ರು. ತೆಗ್ದು ರೀಪ್ಲೇಸ್ ಮಾಡಿದ್ರು, ವರ್ಕ್ ಆಗ್ತಾ ಇಲ್ಲ. ಸೊ ನೆಕ್ಸ್ಟ್ ಮತ್ತೆ ಇಲ್ಲಿ ಒಂದ್ ಸ್ವಲ್ಪ ಮೇಲೆ ಲಿಫ್ಟ್ ಮಾಡಿ ಸೊ ಅದು ಫಿಕ್ಸ್ ಆಯ್ತು. ಈಗ ಓವನ್ ಲೈಟ್ ಆಫ್ ಮಾಡ್ಬೋದು, ಆನ್ ಮಾಡ್ಬೋದು. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಇಲ್ಲಿ ಇಗ್ನೈಟ್ ಆಗುತ್ತಲ್ಲ, ಇಲ್ಲಿ ಲೈಟರ್ ಇಲ್ಲಂತೆ ನಾವು ಇಲ್ಲೇ ಮಾಡ್ಕೊಳ್ಬಹುದು. ಇದು ಕೂಡ ಪಾರ್ಟ್ಸ್ ಗಳನ್ನ ರಿಪ್ಲೇಸ್ ಮಾಡ್ಬೋದು. ಇದು ಕೂಡ $20 ಇದೆ, 4ಕ್ಕೆ $20 ಇದೆ. ಆ ಪಾರ್ಟ್ಸ್ ಗಳು ಏನಾದ್ರು ಹೋದ್ರು ರಿಪ್ಲೇಸ್ ಮಾಡ್ಕೊಳ್ಬಹುದು. ಈಗ ಏನಾಗ್ತಿದೆ ಅಂತ ಹೇಳಿದ್ರೆ, ಹಿಂದೆ ಟೆಂಪರೇಚರ್ ಸೆನ್ಸರ್ ಏನಾದ್ರು ಹೋಗಿದೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ರಿಪ್ಲೇಸ್ ಮಾಡಿದ್ರು, ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ಬನ್ನಿ ಯಾವ ರೀತಿ ಗೋಡೆಗಳಿಂದ ನಮ್ಮ ಸ್ಟವ್ಗೆ ಗ್ಯಾಸ್ ಕನೆಕ್ಟ್ ಆಗಿದೆ ಅನ್ನೋದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಈಗ ಇದು ಈ ರೀತಿ ಪುಲ್ ಮಾಡ್ಕೊಳ್ಬಹುದು, ನೋಡಿ. ಅಲ್ಲೊಂದು ಯೆಲ್ಲೋ ಕಲರ್ ವೈರ್ ಕಾಣಿಸ್ತಿದೆಯಲ್ಲ, ಆ ಯೆಲ್ಲೋ ಕಲರ್ ವೈರು ಇಲ್ಲಿ ಕನೆಕ್ಟ್ ಆಗಿದೆ. ಇದ್ರೊಳಗಡೆಯಿಂದ ನಮಗೆ ಗ್ಯಾಸ್ ಅನ್ನೋದು ಇಲ್ಲಿಗೆ ಬರುತ್ತೆ. ಗೋಡೆಯಲ್ಲಿ ಎಲ್ಲ ಅಪಾರ್ಟ್ಮೆಂಟ್ಗಳಿಗೂ ಕನೆಕ್ಟ್ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ಈಗ F3 ಎರರ್ ಬರ್ತಾ ಇದೆ. ಈ ಥರ ಆನ್ ಮಾಡಿ ಬೇಕ್ ಮಾಡೋದಕ್ಕೆ ಆನ್ ಮಾಡಿ ಬಿಟ್ರೆ ಸ್ಟಾರ್ಟ್ ಮಾಡಿದ್ರೆ ಈಗ ನೋಡಿ F3 ಎರರ್ ಬರುತ್ತೆ. ಇಲ್ಲಿ
ಕೆಳಗಡೆ ಲೈಟ್ ಬರುತ್ತೆ, ಅದು ಬರ್ತಾ ಇಲ್ಲ ಇವಾಗ. ಸೊ ಅದಕ್ಕೆ ಇದು ಉಪಯೋಗ ಇಲ್ಲ. ಸೊ ನೆಕ್ಸ್ಟು ಇಲ್ಲಿ F3 ಎರರ್ ಬರುತ್ತೆ ನೋಡಿ, ಬಂತು F3 ಎರರ್ ಬಂತು. ಈ ಸ್ಟೌವಿನ ಹಿಂದ್ಗಡೆ ನೋಡಿ ಗ್ಯಾಸ್ ಕನೆಕ್ಷನ್ ಅಲ್ಲಿಂದ ಈ ಕಡೆ ಬಂದಿದೆ. ಈ ತರ ಟೆಂಪರೇಚರ್ ಸೆನ್ಸರು ಇಲ್ಲಿದೆ, ಅಲ್ಲಿಂದ ಈಗ ತೆಗ್ದಾಕ್ತಾರೆ. ಹಿಂದೆ ಎಲ್ಲ ನಾನು ಕುಕ್ ಮಾಡಿರೋದೆಲ್ಲ ಕೆಳಗಡೆ ಬಿದ್ದಿದೆ ಸ್ವಲ್ಪ, ಅದೆಲ್ಲ ಕ್ಲೀನ್ ಮಾಡಬೇಕು. ಏನು ಬೇಜಾರು ಮಾಡ್ಕೋಬೇಡಿ ಯಾವ ರೀತಿ ಇದೆ ಅಂತ. ಹಿಂದೆ ಎಲ್ಲ ಯಾರು ಕ್ಲೀನ್ ಮಾಡ್ತಾರೆ? ಇಷ್ಟು ದೊಡ್ಡ ಸ್ಟವ್ ಅನ್ನ ಫುಲ್ ಮಾಡಿ ಒಂದು ತಿಂಗಳಿಗೆ ಒಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಈ ತರ ಕ್ಲೀನ್ ಮಾಡ್ಕೋಬಹುದು. ಗ್ಯಾಸ್ ವೈರ್ ಎಲ್ಲ ನಾನು ಟಚ್ ಮಾಡೋಕೆ ಹೋಗಲ್ಲ, ಭಯ. ಯಾಕಂತ ಹೇಳಿದ್ರೆ ಇಲ್ಲಿ ಮರದ ಮನೆಗಳಾಗಿರೋದ್ರಿಂದ ಮುಟ್ಟಿದ್ರೆ ಎಲ್ಲಿ ಗ್ಯಾಸ್ ಲೀಕ್ ಆಗಿ ಎಲ್ಲಿ ಪ್ರಾಬ್ಲಮ್ ಆಗುತ್ತಂತ. ಇಮಿಡಿಯೇಟ್ ಆಗಿ ಒಂದು 5 ನಿಮಿಷ 10 ನಿಮಿಷದಲ್ಲೇನೆ ಫೈರ್ ಡಿಪಾರ್ಟ್ಮೆಂಟ್ಸ್ ಅವ್ರು ಬಂದ್ಬಿಡ್ತಾರೆ. ಸೊ ಅದಕ್ಕೆ ನಾನು ಅದೆಲ್ಲ ಮೆಸ್ ಮಾಡೋದಕ್ಕೆ ಹೋಗಲ್ಲ.